ವಿಜಯನಗರ ಸಾಮ್ರಾಜ್ಯದ ಒಂದು ಏನು ಆಳ್ವಿಕೆಯ ಕಾಲದಲ್ಲಿ ಈ ಒಂದು ವಸಂತ ಮಲ್ಲಿಕಾರ್ಜುನ ದೇವಸ್ಥಾನ ನಿರ್ಮಾಣ ಆಯಿತು. ಅನೇಕ ರಾಜರು ಈ ಒಂದು ದೇವಾಲಯದ ಅಭಿವೃದ್ಧಿಗಾಗಿ ಮತ್ತು ಏಳಿಗೆಗಾಗಿ ಬಹಳ ಶ್ರಮಪಟ್ಟಿದ್ರು. ಅಷ್ಟೆಲ್ಲ ಒಂದು ಜಾಗ ಇದ್ದರೂ ಕೂಡ ಇಲ್ಲೇ ಒಂದು ಈ ಸೂಕ್ತವಾದಂಥ ಜಾಗ ಅಂತಕ್ಕಂಥದ್ದನ್ನು ಗುರುತಿಸಿ ಈ ಒಂದು ಜಾಗದಲ್ಲಿ ಶ್ರೀ ವಸಂತ ಮಲ್ಲಿಕಾರ್ಜುನ ದೇವಾಲಯವನ್ನು ನಿರ್ಮಿಸಿರ್ತಾರೆ. ಹಾಗೆಯೇ ಇದು ಗಜಾಪುರ ಮತ್ತು ಕಂದಗಲ್ ಪಂಚಾಯತಿ ಮತ್ತು ಬಲ್ಯಡ್ಕು ಗ್ರಾಮ ಪಂಚಾಯತಿ ಮಧ್ಯದಲ್ಲಿ ಬರ್ತಕ್ಕಂಥ ಈ ಒಂದು ಐತಿಹಾಸಿಕ ದೇವಾಲಯ ಮುಂದಿನ ದಿನಗಳಲ್ಲಿ ಬಹು ಒಂದು ಅಭಿವೃದ್ಧಿಯ ಕಡೆ ಹೋಗಬೇಕು. ಇದನ್ನು ಮರೀಚಿಕೆಯಾಗಿ ಉಳಿಸದೆ ನಮ್ಮ ನಾಡಿನ ನೆಲ, ಜಲ, ಸಂಸ್ಕೃತಿ, ಭಾಷೆ, ಪರಂಪರೆ, ಸಾಂಸ್ಕೃತಿಕ ಇವೆಲ್ಲವುಗಳನ್ನು ಮೈಗೂಡಿಸಿಕೊಂಡಂಥ ಈ ಒಂದು ದೇವಸ್ಥಾನವನ್ನು ನಾವು ಒಂದು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಮಾಡುವ ಕಡೆಗೆ ನಾವು ಸಾಗಬೇಕು. ಹಾಗೆಯೇ ಪುರಾತತ್ವ ಇಲಾಖೆ ಕೂಡ ಈ ಒಂದು ದೇವಸ್ಥಾನದ ಬಗ್ಗೆ ಗಮನವನ್ನು ಹರಿಸಿ ಮುಂದಿನ ದಿನಮಾನಗಳಲ್ಲಿ ಹೆಚ್ಚಿನ ಒಂದು ಅಭಿವೃದ್ಧಿಯನ್ನು ಪಡಿಸಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೆಯೇ ಈ ಒಂದು ಸಂದರ್ಭದಲ್ಲಿ ಮಾಧ್ಯಮ ಮಿತ್ರರಿಗೂ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ.